ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ಸುಲಭವಾಗಿ ಮಾಡಿ ತಿನ್ಬೋದು ಅಂತ ನಿಮ್ಗೆ ಅಷ್ಟು ಅನಿಸುತ್ತೆ. ಯಾವ ಹೈಜಿನಿಕ್ ಆಗಿ ಮನೆಯಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ನಾವು ತಿಂದು ನೋಡಿ ಯಾವ ರೀತಿ ಅದು ರಸ ಹೀರ್ಕೊಂಡು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಇಲ್ಲಿ 2 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ಕುದಿಯೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ 2 ಸ್ಪೂನ್ ಅಷ್ಟು ಇಲ್ಲಿ ನಾನು ವಿನಿಗರ್ ಹಾಕ್ತಾ ಇದ್ದೀನಿ. ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು. ಹಾಕ್ಕೊಂಡು ಒಂದು 30 ಸೆಕೆಂಡ್ ಅಷ್ಟೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ ಮಾತ್ರ. ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಬಿಟ್ಕೊಳ್ಳುತ್ತೆ. ಸೊ ಈ ಥರ ಆದ ತಕ್ಷಣ ನೀವು ನೋಡ್ತಾ ಇರಬೇಕು. ಸೊ ಒಂಥರ ಗ್ರೀನ್ ಕಲರ್ ಬರುತ್ತೆ ನೀರು. ಸೊ ಇದು ಆಗಿದೆ ಅಂತ ಅರ್ಥ. ಈಗ ಏನು ಮಾಡಬೇಕಂದ್ರೆ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲೇ ಅದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಇರುವಾಗಲೇ ಒಂದು ಪಾತ್ರೆಯಲ್ಲಿ ಒಂದು ಜರಡಿ ಇಟ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೋಬೇಕು. ಸೋದಿಸ್ಕೊಂಡ್ಬಿಟ್ಟು ಈ ನೀರನ್ನು ಸೈಡಲ್ಲಿ ಇಟ್ಕೊಂಡು ಈಗ ಏನು ಮಾಡೋಣ ಅಂದರೆ ಇದರಲ್ಲಿ ತಣ್ಣೀರನ್ನು ಒಂದು 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಯಾಕೆ ಅಂದರೆ ವಿನಿಗರ್ ಅಥವಾ ನೀವೇನಾದರೂ ನಿಂಬೆಹಣ್ಣಿನ ರಸ ಹಾಕಿದರೆ ಹುಳಿ ಅಂಶ ಎಲ್ಲ ಹೊರಗೆ ಹೋಗುತ್ತೆ ಅಂತ ಅಷ್ಟೇ. ಸೊ ಅದು 2 ರಿಂದ 3 ಗ್ಲಾಸ್ ಹಾಕಿ ತೊಳೆದು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಿಂಡ್ಕೋಬೇಕು, ನೀರಿನ ಅಂಶ ಇರಲೇಬಾರ್ದು. 1 ಸ್ಪೂನಿಂದ ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ನೋಡಿ, ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ, ಒಂದು 5 ರಿಂದ 10 ನಿಮಿಷ ಆದರೂ ಬೇಕಾಗತ್ತೆ. ಯಾಕಂದರೆ ಇದು ಕರೆಕ್ಟಾಗಿ ಹೊಂದ್ಕೋಬೇಕು. ಏನಂದರೆ ಉಂಡೆ ಮಾಡುವಾಗ ಅದು ಬಿಟ್ಕೋಬಾರ್ದು, ಕುದಿಯುವಾಗ ಕೂಡ ಅದು ಆಚೆ ಬರಬಾರ್ದು. ಹಾಗಾಗಿ ನೋಡಿ, ಇದು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನಾನು ಕೈಯಿಂದ ನೀವು ನೋಡಿರ್ಬೋದು ಯಾವ ರೀತಿ ಕಲಿಸಿದ್ದೀನಿ ಅಂತ. ಅದೇ ರೀತಿ ಕಲಿಸ್ಕೊಂಡು ಈಗ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ರೌಂಡಾಗಿ ಶೇಪ್ ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅದೇ ಥರ ನಾನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಪ್ರೆಸ್ ಮಾಡಿ ಈ ಥರ ಒಂದೇ ಶೇಪಲ್ಲಿ ಇದ್ದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸಣ್ಣದು ದೊಡ್ಡದು ಎಲ್ಲ ಸೈಜ್ ಮಾಡಿದರೆ ನೋಡೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ. ಚಿಕ್ಕದು ಆದರೆ ಚಿಕ್ಕದು, ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದರಲ್ಲಿ ನಾನು ಮೊದಲು ಶುಗರ್ ಅಂದರೆ ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಎಷ್ಟು ಹಾಕಬೇಕು ಅಂತ ನಿಮಗೆ ರುಚಿಗೆ ಅನ್ನೋಣ. ಕೆಲವರು ಸಕ್ಕರೆ ಸ್ವೀಟ್ ಜಾಸ್ತಿ ತಿಂತಾರೆ, ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಮೊದಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಷ್ಟು ಹಾಕ್ಕೊಂಡಿರ್ತೀರೋ ಅದರ ಡಬಲ್ ಕ್ವಾಂಟಿಟಿಲಿ ನೀರನ್ನು ಹಾಕೋಬೇಕು. ಯಾಕಂದರೆ ಅದು ಆಮೇಲೆ ಕುದಿಯುವಾಗ ಅದರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಹಾಗಾಗಿ ಸಕ್ಕರೆ ಹಾಕ್ಕೊಂಡು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಸಕ್ಕರೆ ಎಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಸಕ್ಕರೆ ಎಲ್ಲ ಕರಗ್ತಾ ಇದೆ ನೋಡಿ. ಈಗ ಸಕ್ಕರೆ ಕರಗಿದ ಮೇಲೆ ಏನು ಮಾಡಬೇಕಂದ್ರೆ ನಾವೇನು ರಸಮಲೈ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ವಲ್ವ, ಸೊ ಅದನ್ನು ಇದರಲ್ಲಿ ಹಾಕಬೇಕು. ಶುಗರ್ ಸಿರಪಲ್ಲಿ ಹಾಕಬೇಕು. ಶುಗರ್ ಕುದಿ ಬಂದ ತಕ್ಷಣವೇ ಅಂದರೆ ಸಕ್ಕರೆ ಕರಗಿದ ತಕ್ಷಣವೇ ಹಾಕಬೇಕು. ಸೊ ನೋಡಿ ಎಲ್ಲ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದೇನು ಕುದಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಆಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಕುದಿಸ್ಕೋಬೇಕು. ಅಂದರೆ ಒಡೆಯೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ. ಹಾಗಾಗಿ ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಲ್ಲೂ ಕೂಡ ಹೊಡೆಯಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಎಲ್ಲ ಡಬಲ್ ಸೈಜಿಗೆ ಬಂದಿದೆ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕುದ್ದ ನಂತರ ಒಂದು ಸ್ಪೂನಿಂದ ನಿಧಾನಕ್ಕೆ ಈ ರೀತಿ ಶುಗರ್ ಸಿರಪನ್ನು ಅದ್ರ ಮೇಲೆ ಹಾಕಿ ನೋಡಿ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೊಳ್ಳಿ. ಸೊ ಈಗ ಸಿಮ್ಮಲ್ಲೇ ಇದೆ ಅಲ್ವಾ, ಇನ್ನೊಂದು 10 ನಿಮಿಷ ಅದು ಕುದಿಬೇಕು. ಒಟ್ಟು ನಾನು ಒಂದು 20 ನಿಮಿಷ ಅದನ್ನು ಶುಗರ್ ಸಿರಪಲ್ಲಿ ಕುದಿಸಲಿಕ್ಕೆ ಇಟ್ಟಿದ್ದೆ. ಸೊ ಇನ್ನೊಂದು 10 ನಿಮಿಷ ಆ ಕಡೆ ನಾನು ಸಿಮ್ಮಲ್ಲಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು 150 ಅಥವಾ 200 ಗ್ರಾಮ್ ಅಷ್ಟು ನೀವು ಸಕ್ಕರೆನ ಹಾಕ್ಕೋಬೋದು. ಹೇಳಿದ್ನಲ್ವ, ನಿಮ್ಮ ರುಚಿಗೆ ಅಂದರೆ ಸಿಹಿಗೆ ಕೆಲವರು ಹೆಚ್ಚು ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ. ಇದು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಹೆಚ್ಚು ಕಡಿಮೆ ಶುಗರನ್ನು ನೀವು ನೋಡಿ ಹಾಕ್ಕೋಬೋದು. ಈಗ ಹಾಲು ಕುದಿಯೋ ಟೈಮಲ್ಲಿ ಒಂದು 20 ರಿಂದ 30ರಷ್ಟು ಸ್ಯಾಫ್ರನ್ ಅಂದರೆ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಕಲರ್ ಬರುತ್ತೆ. ಹಾಗಾಗಿ ಯಾವುದೇ ಫುಡ್ ಕಲರ್ ಎಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಕಲರ್ ಕೂಡ ಬಿಟ್ಕೊಳ್ತಾ ಇದೆ. ಈಗ 4 ರಿಂದ 5 ಏಲಕ್ಕಿ ಪುಡಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೆ. ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದು ಒಂದು 10 ನಿಮಿಷ ಅಥವಾ 15 ನಿಮಿಷ ಇದನ್ನು ಕುದಲಿಕ್ಕೆ ಬಿಡಬೇಕು. ಹಾಲು ಸ್ವಲ್ಪ ಕಡಿಮೆ ಆಗಬೇಕು ಕುದ್ದು. ಇಲ್ಲಿ ನೋಡಿ ಏನಂದರೆ ಇದು ಕೂಡ ಸ್ವಲ್ಪ ಶುಗರ್ ಸಿರಪ್ ಕಡಿಮೆ ಆಗ್ತಾ ಇದೆ. ಅದು ಕುದ್ದು ಶುಗರ್ ಸಿರಪ್ ಎಲ್ಲ ಹೀರ್ಕೋಬೇಕು. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಹಾಗೆ ಇದನ್ನು ಹಾಲು ಚೆನ್ನಾಗಿ ಕುದೀತಾ, ನಾನು ಹೇಳಿದ್ನಲ್ಲ, ಒಂದು 10 ರಿಂದ 15 ನಿಮಿಷ ಆದರೂ ಬೇಕಾಗತ್ತೆ ಇದು ಕುದಿಯುವಾಗ.
ನೋಡಿ ಕೇಸರಿ ದಳ ಎಲ್ಲ ಕಲರ್ ಬಿಟ್ಕೊಳ್ತು. ಈಗ ಸ್ವಲ್ಪ ಗೋಡಂಬಿ, ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ ಇದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು. ಮೊದಲು ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಹಾಕ್ಕೊಂಡು ಕುದಿಸ್ತೀನಿ. ಇದನ್ನು ನೀವು ತಿಂತಾ ಇರ್ತೀರಲ್ಲ, ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೀವು ಎಷ್ಟು ಕುದಿಸ್ತೀರೋ ಈ ಹಾಲನ್ನು ಅಷ್ಟು ರುಚಿ ಇರುತ್ತೆ ಅಂತ. ಸ್ವಲ್ಪ ತಿಕ್ಕಾಗಬೇಕಷ್ಟೇ, ಗಟ್ಟಿ ಆಗಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ನಾನು ಬಿಸಿ ಇರುವಾಗಲೇ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ, ತಣ್ಣಗಾಗಲಿಕ್ಕೆ ಬಿಡಬಾರ್ದು. ಈಗ ಏನು ಮಾಡಬೇಕಂದ್ರೆ ಈ ರಸಮಲೈ ಇಟ್ಟಿದ್ದೀವಲ್ವ, ಸೊ ಇದನ್ನು ಇದರಲ್ಲಿ ಹಾಕಬೇಕು, ಡಿಪ್ ಮಾಡಬೇಕು. ಬಿಸಿ ಇರುವಾಗಲೇ ಹಾಕಬೇಕು, ತಣ್ಣಗಿರುವಾಗಲೆಲ್ಲ ಹಾಕಬೇಡಿ. ಯಾಕಂದರೆ ಅದೆಲ್ಲ ಆ ಸಿರಪ್ ಎಲ್ಲ ಅದು ಹೀರ್ಕೋಬೇಕು. ಹಾಗಾಗಿ ಬಿಸಿ ಇರುವಾಗ ನಾನು ನೋಡಿ ಒಂದೊಂದೇ ತೆಗೆದುಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 2 ಅವರ್ಸ್ 2 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕು. ಮೊದಲು ಇದನ್ನೆಲ್ಲ ಹಾಕಿ ಮೊದಲು ಸ್ವಲ್ಪ ಎಲ್ಲ ಡಿಪ್ ಮಾಡಿ ಅದೆಲ್ಲ ರಸ ಹೀರ್ಕೊಂಡ್ರೆ ಅದು ರಸಮಲೈ ತಿನ್ನುವಾಗ ಜ್ಯೂಸಿಯಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಲ್ವ, ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಹೆಚ್ಚಿರುವಂತಹ ಗೋಡಂಬಿ, ಒಂದು 2 ಟೀ ಸ್ಪೂನಷ್ಟು ಹೆಚ್ಚಿರುವಂತಹ ಬಾದಾಮಿ ಮತ್ತು ಸ್ವಲ್ಪ ಪಿಸ್ತಾ ಮೇಲೆ ಈ ಥರ ಹಾಕ್ಕೊಳ್ಳಿ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ರುಚಿ ಕೂಡ ಸೂಪರ್ ಅಂತ ಹೇಳ್ಬೋದು. ಈಗ ಏನು ಮಾಡಬೇಕಂದ್ರೆ ಇದನ್ನು ಒಂದು 10-15 ನಿಮಿಷ ಹೊರಗೆ ಇಟ್ಟು ನಂತರ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರೀಝರಲ್ಲೆಲ್ಲ ಇಡಬಾರ್ದು, ಫ್ರಿಜ್ಜಲ್ಲಿ ಇಟ್ಟು 2 ತಾಸು ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆ ಕೇಸರಿದು ಕಲರ್ ಬಂದಿದೆ ಅಲ್ವಾ. ಆ ಕೇಸರಿ ದಳ ಕಲರು ತುಂಬ ಚೆನ್ನಾಗಿ ಬಂದಿದೆ, ರುಚಿ ಮಾತ್ರ ಸೂಪರಾಗಿರುತ್ತೆ. ಈ ರಸಮಲೈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.